ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣ ಅವರ ಬಂಧನವನ್ನ ಖಂಡಿಸಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ರಾಜೀನಾಮೆ ಕೊಡಿಸಬೇಕು ಅಂತ ಹೇಳಿ ಈಗಾಗಲೇ ಜೆಡಿಎಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ನನ್ನ ಜೊತೆಗೆ ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ರಾಜ್ಯಾಧ್ಯಕ್ಷರಾದಂತ ಎಚ್.ಕೆ. ಕುಮಾರಸ್ವಾಮಿ ಅವರ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಇವು ಪ್ರತಿಭಟನೆ ಮಾಡಿದ್ರಿ, ಹ್ಯಾಕ್ ಪ್ರತಿಭಟನೆ ಮಾಡಿದ್ರಿ? ನಿಮ್ಮ ಪ್ರತಿಭಟನೆ ಉದ್ದೇಶ ಏನು ಸರ್? ಸರ್, ನಾವು ಪಕ್ಷದ ವತಿಯಿಂದ ಇವತ್ತು ಮಾಡಿದಂಥ ಪ್ರತಿಭಟನೆ ಎರಡು ಉದ್ದೇಶಕ್ಕಾಗಿ. ಒಂದು, ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದಿದ್ದರೂ ಕೂಡ ರಾಜಕೀಯ ಪ್ರೇರಿತವಾಗಿ ಅಲ್ಲಿ ಎಚ್.ಡಿ. ರೇವಣ್ಣವ್ರನ್ನ ಬಂಧಿಸಿರೋದನ್ನು ನಮ್ಮ ಪಕ್ಷ ವಿರೋಧ ಮಾಡ್ತದೆ, ಖಂಡಿಸ್ತಾ ಇದೆ. ಯಾವುದೇ ಅದಕ್ಕಿಂತ ಘೋರ ಅಪರಾಧ ಮಾಡಿ ಸಾಕ್ಷಿ ಇರೋವನ್ನೇ ಕೈ ಬಿಟ್ಟಿದ್ದಾರೆ ಯಾರು? ಸರ್ಕಾರ. ಆದ್ದರಿಂದ ಅವರನ್ನು ಆದಷ್ಟು ಬೇಗ ಅವ್ರನ್ನ ಕಸ್ಟಡಿಯಿಂದ ಬಿಟ್ಟು ಅವ್ರಿಗೆ ಜಾಮೀನು ಕೊಡಬೇಕು, ರೇವಣ್ಣರು ಹೊರಬರಬೇಕು. ಅದು ಒಂದು. ಎರಡನೇದಾಗಿ, ನಿನ್ನೆಯಿಂದ ಈ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಯಾವಾಗ ಅಂದರೆ, ಒಬ್ಬ ಖ್ಯಾತ ವಕೀಲ, ಅವರೇನು ಲೇಮೇನಲ್ಲ, ಎಲ್ಲ ಸಾಮಾನ್ಯ ಮನುಷ್ಯ ಅಲ್ಲ, ಅವರು ಆಡಿಯೋ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಇದರ ಹಿನ್ನೆಲೆಯಲ್ಲಿ ಮಹಾನಾಯಕ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅನ್ನೋದನ್ನ ನೇರವಾಗಿ ಆರೋಪ ಮಾಡಿದ್ದಾರೆ. SIT ಏನು ಮಾಡ್ತಿದ್ದಾರೆ? ಮೊದಲನೇ ಸರಿ ಕರೆದ್ರು, ಕಳಿಸಿದ್ರು. ಇದು ಹೇಳಿದ ಮೇಲೆ ಎರಡನೇ ಸರಿ ಕರೆಸ್ಲಿ, ವಾಸ್ತವಿಕತೆ ಏನು ಅಂತ ಕೇಳುವಾಗ ಮೊನ್ನೆ ಸಿದ್ದರಾಮಯ್ಯರು ಏನು ಮಾಡಬೇಕು? ಆರೋಪಿಯನ್ನು ಸಂಪುಟದಲ್ಲಿ ಇಟ್ಟುಕೊಂಡು ಅವರನ್ನು ಸಾಕ್ಷಿ ತೊಗೊಳಕ್ಕಾಗಲ್ಲ, ಅವ್ರನ್ನ ಕೈ ಬಿಡಬೇಕು, ಅವ್ರನ್ನ ಬಿಟ್ಟು ತನಿಖೆನ ಮುಂದುವರಿಸಬೇಕು. ಆದರೆ ಈ SIT ತನಿಖೆಯಲ್ಲಿ ನಮಗಂತೂ ಈಗ ಅನುಮಾನಗಳು ಪ್ರಾರಂಭ ಆಗಿದ್ದಾವೆ. ಅದಕ್ಕೆ ದಯಮಾಡಿ ಸ್ವಾಮಿ, ನಿಮ್ಮ ರಾಜ್ಯ ಸರ್ಕಾರ ತನಿಖೆ ಬೇಡ, ಕೇಂದ್ರ ಸರ್ಕಾರದ ತನಿಖೆ ಆಗಬೇಕು. ಅದಕ್ಕೆ ನಿಮ್ಮ ಶಿಫಾರಸು ಅನಿವಾರ್ಯ ಆಗಿದೆ ಕಾನೂನಿನಲ್ಲಿ. ಅದಕ್ಕೆ ನೀವು ಶಿಫಾರಸು ಮಾಡಿ, ಒತ್ತಾಯ ಮಾಡಿ, ಇಡೀ ಪ್ರಕರಣವನ್ನು ಪ್ರಾರಂಭದವರಿಂದ ಈವರೆಗೂ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೂ CBIಗೆ ವಹಿಸಿ ನ್ಯಾಯ ದೊರಕಲಿ, ಎಲ್ರಿಗೂ ಸಂತ್ರಸ್ತರಾದಿಯಾಗಿ ಎಲ್ಲರೂ ಕೂಡ ನ್ಯಾಯ ದೊರಕಬೇಕು ಅನ್ನೋದು ನಮ್ಮ ಪಕ್ಷದ ಒತ್ತಾಯ. ಈಗ ನಿನ್ನೆ ಒಂದು ಆಡಿಯೋ ರಿಲೀಸ್ ಆಗಿದೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಇಲ್ಲಿ ಜಿಲ್ಲಾ ನಾಯಕರು ಕೂಡ, ಕೆಲವರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಕೇಳಿ ಬರ್ತಿದೆ. ಅದ್ರ ಬಗ್ಗೆ ಹೇಳ್ತಾರೆ ಅವರು. ಡಿ.ಕೆ. ಶಿವಕುಮಾರ್ ಒಬ್ಬರ ಮೇಲೆ ಅಲ್ಲ, ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಕೂಡ ಅವರು ಅದನ್ನು ತನಿಖೆ ಮಾಡೋದು ಭಾಳ ಒಳ್ಳೆಯದು. ಆಗ ನಿಜಾಂಶ ಏನು ಅಂತ ಹೊರಗಡೆ ಬರುತ್ತೆ, ತನಿಖೆ ಮಾಡಲಿ, ಎಲ್ಲನೂ ಮಾಡಲಿ. ಎಲ್ಲರೂ ನೋಡಿ, ಅವರೊಂದು 30-40 ಜನ ತಂಡ ಮಾಡಿದ್ದಾರೆ. ಏನು ಮಾಡಿದ್ರೆ ತಂಡ? ಬರೀ ತಂಡ ರಚಿಸಿ ಸಂಖ್ಯೆ ಕೊಟ್ಟರೆ ಸಾಲದು, ಅವ್ರಿಗೆ ಡಿವೈಡ್ ಮಾಡಿ ಕೆಲಸ ವಹಿಸಲಿ, ಇಂಥವ್ರದ್ದು ಅಂತ ಮಾಡಲಿ. ಆಗಲ್ಲ ಅಂದರೆ ಬೇರೆ ತನಿಖೆ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒತ್ತಾಯ ಮಾಡಿ, ಇಡೀ ಪ್ರಕರಣವನ್ನು ಪ್ರಾರಂಭದವರಿಂದ ಈವರೆಗೂ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೂ CBIಗೆ ವಹಿಸಿ ನ್ಯಾಯ ದೊರಕಲಿ, ಎಲ್ರಿಗೂ ಸಂತ್ರಸ್ತರಾದಿಯಾಗಿ ಎಲ್ಲರೂ ಕೂಡ ನ್ಯಾಯ ದೊರಕಬೇಕು ಅನ್ನೋದು ನಮ್ಮ ಪಕ್ಷದ ಒತ್ತಾಯ. ಈಗ ನಿನ್ನೆ ಒಂದು ಆಡಿಯೋ ರಿಲೀಸ್ ಆಗಿದೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಇಲ್ಲಿ ಜಿಲ್ಲಾ ನಾಯಕರು ಕೂಡ, ಕೆಲವರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಕೇಳಿ ಬರ್ತಿದೆ. ಅದ್ರ ಬಗ್ಗೆ ಹೇಳ್ತಾರೆ ಅವರು. ಡಿ.ಕೆ. ಶಿವಕುಮಾರ್ ಒಬ್ಬರ ಮೇಲೆ ಅಲ್ಲ, ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಕೂಡ ಅವರು ಅದನ್ನು ತನಿಖೆ ಮಾಡೋದು ಭಾಳ ಒಳ್ಳೆಯದು. ಆಗ ನಿಜಾಂಶ ಏನು ಅಂತ ಹೊರಗಡೆ ಬರುತ್ತೆ, ತನಿಖೆ ಮಾಡಲಿ, ಎಲ್ಲನೂ ಮಾಡಲಿ. ಎಲ್ಲರೂ ನೋಡಿ, ಅವರೊಂದು 30-40 ಜನ ತಂಡ ಮಾಡಿದ್ದಾರೆ. ಏನು ಮಾಡಿದ್ರೆ ತಂಡ? ಬರೀ ತಂಡ ರಚಿಸಿ ಸಂಖ್ಯೆ ಕೊಟ್ಟರೆ ಸಾಲದು, ಅವ್ರಿಗೆ ಡಿವೈಡ್ ಮಾಡಿ ಕೆಲಸ ವಹಿಸಲಿ, ಇಂಥವ್ರದ್ದು ಅಂತ ಮಾಡಲಿ. ಆಗಲ್ಲ ಅಂದರೆ ಬೇರೆ ತನಿಖೆ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.